ಹಲೋ ಗೈಸ್, ಲರ್ನಿಫೈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋಗಳಲ್ಲಿ ನಾವು ಟೌಡೆಸಿಲಸ್ ಒಪ್ಪಂದ ಮತ್ತು ಪೋರ್ಚುಗೀಸರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ದೀವಿ. ಅದರ ಕಂಪ್ಲೀಟ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಒಂದ್ಸರಿ ವಿಸಿಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಯುರೋಪಿನಿಂದ ಬಂದಂತಹ ಡಚ್ಚರ ಬಗ್ಗೆ ತಿಳಿದುಕೊಳ್ಳೋಣ. ಡಚ್ಚರು ಇವರು ಭಾರತಕ್ಕೆ ಬಂದ ಎರಡನೇ ಯುರೋಪಿಯನ್ನರು. ಮೂಲತಃ ಇವರು ನೆದರ್ಲ್ಯಾಂಡ್ ದೇಶದವರು. ನೆದರ್ಲ್ಯಾಂಡ್ ದೇಶದ ರಾಜಧಾನಿ ಆಮ್ಸ್ಟರ್ಡ್ಯಾಮ್. ಕ್ರಿಸ್ತಶಕ 1596ರಲ್ಲಿ ಸಾಹಸಿ ವರ್ತಕ ಕಾರ್ಲೇನಿಯಸ್ ಡಿ ಔಟ್ಮನ್ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದು ಅಮೂಲ್ಯ ವಸ್ತುಗಳೊಂದಿಗೆ ತನ್ನ ದೇಶಕ್ಕೆ ಹಿಂದಿರುಗಿದ. ಭಾರತಕ್ಕೆ ಬಂದ ಡಚ್ಚರ ಮೊದಲ ವ್ಯಕ್ತಿ. ಇದರಿಂದ ಡಚ್ಚರಿಗೆ ಭಾರತ ಮತ್ತು ಪೂರ್ವ ದೇಶಗಳ ವ್ಯಾಪಾರದ ದಾರಿ ತೆರೆಯಿತು. ಕ್ರಿಸ್ತಶಕ 1592ರಲ್ಲಿ ನೆದರ್ಲ್ಯಾಂಡ್ನಲ್ಲಿ ವರ್ತಕರ ಸಂಘ ಸ್ಥಾಪನೆ. ವರ್ತಕರ ಸಂಘ ಎಂದರೆ ಒಂದೇ ರೀತಿಯ ಅಥವಾ ಒಂದೇ ವೃತ್ತಿಯ ಹಲವು ವ್ಯಾಪಾರಿಗಳು ಸೇರಿ ರಚಿಸುವ ಒಂದು ಸಂಘಟನೆ ಅಥವಾ ಗುಂಪು. ಇದೇ ವರ್ತಕರ ಸಂಘವನ್ನು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎಂದು ಸ್ಥಾಪಿಸಲಾಯಿತು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಸಂಯುಕ್ತ ಪೂರ್ವ ಭಾರತ ಕಂಪನಿ. ಈ ಕಂಪನಿಯನ್ನು ನೆದರ್ಲ್ಯಾಂಡ್ ಸರ್ಕಾರವು 1602ರಲ್ಲಿ ನೆದರ್ಲ್ಯಾಂಡ್ ದೇಶದ ಆಮ್ಸ್ಟರ್ಡ್ಯಾಮ್ ನಗರದಲ್ಲಿ ಸ್ಥಾಪಿಸಲಾಯಿತು. ಕೇಂದ್ರ ಕಚೇರಿ ಆಮ್ಸ್ಟರ್ಡ್ಯಾಮ್. ಇದು ಆ ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಾಪಾರ ಕಂಪನಿಗಳಲ್ಲಿ ಒಂದಾಗಿತ್ತು. ಮುಖ್ಯ ಉದ್ದೇಶ ಪೂರ್ವ ದೇಶಗಳಾದ ಭಾರತ, ಇಂಡೋನೇಷ್ಯಾ ಮತ್ತು ದಕ್ಷಿಣ ಏಷ್ಯಾ ಪ್ರದೇಶಗಳಲ್ಲಿ ಮಸಾಲೆ ಹಾಗೂ ಇತರ ವಸ್ತುಗಳ ವ್ಯಾಪಾರ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಕಂಪನಿಗೆ ಇದ್ದಂತಹ ವಿಶೇಷ ಅಧಿಕಾರಗಳು: ಯುದ್ಧ ಮಾಡುವುದು, ಒಪ್ಪಂದ ಮಾಡುವುದು, ನಾಣ್ಯಗಳನ್ನು ಮುದ್ರಿಸುವುದು, ಕೋಟೆಗಳನ್ನು ನಿರ್ಮಿಸುವುದು. 1604ರಲ್ಲಿ ಜಾಮೋರಿನ್ ರಾಜರ ಅನುಮತಿಯನ್ನು ಪಡೆದು ವ್ಯಾಪಾರ ಆರಂಭಿಸಿದರು. 1605ರಲ್ಲಿ ಮಚಲಿಪಟ್ಟಣ ಆಂಧ್ರಪ್ರದೇಶದಲ್ಲಿ ಪ್ರಪ್ರಥಮ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪಿಸಿದರು. ಇವರ ಮೊದಲ ರಾಜಧಾನಿ ಪುದುಚೇರಿ ಅಥವಾ ಪಾಂಡಿಚೇರಿ. ಈಗ ಡಚ್ಚರ ಪ್ರಮುಖ ವ್ಯಾಪಾರಿ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪುಲಿಕಾಟ್, ಸೂರತ್, ಭೀಮಿಲಿಪಟ್ಟಣ, ಕಾರೈಕಲ್, ಚಿನ್ಸೂರ್, ನಾಗಪಟ್ಟಣ, ಪಾಟ್ನಾ, ಕೊಚ್ಚಿನ್ ಮತ್ತು ಮಚಲಿಪಟ್ಟಣ. ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಮಚಲಿಪಟ್ಟಣ 1605. ಇದು ಆಂಧ್ರ ಪ್ರದೇಶದ ಕೋರಮಂಡಲ ಕರಾವಳಿ ತೀರದಲ್ಲಿದೆ. ಇದೇ ಡಚ್ಚರ ಪ್ರಥಮ ವ್ಯಾಪಾರಿ ಕೇಂದ್ರ. ಇಲ್ಲಿ ಡಚ್ಚರು ವಸ್ತ್ರಗಳು ಮತ್ತು ಮಸಾಲೆ ಪದಾರ್ಥಗಳ ವ್ಯಾಪಾರ ಮಾಡುತ್ತಿದ್ದರು. ಪುಲಿಕಾಟ್ 1610. ಇದು ತಮಿಳುನಾಡಿನ ಕೋರಮಂಡಲ ತೀರದಲ್ಲಿದೆ. ಭಾರತದಲ್ಲಿ ಡಚ್ಚರ ಮುಖ್ಯ ಕೇಂದ್ರ, ಹೆಡ್ ಕ್ವಾರ್ಟರ್. ಇಲ್ಲಿ ಪೋರ್ಟ್ ಗೆಲ್ಡ್ರಿಯಾ ಎಂಬ ಕೋಟೆಯನ್ನು ನಿರ್ಮಿಸಿದರು. ಮುಖ್ಯವಾಗಿ ವಸ್ತ್ರ ಮತ್ತು ಮಸಾಲೆ ವ್ಯಾಪಾರ ನಡೆಯುತ್ತಿತ್ತು. ಸೂರತ್ 1616. ಇದು ಗುಜರಾತ್ ಕರಾವಳಿಯ ಪ್ರಮುಖ ಬಂದರು ನಗರ. ಇಲ್ಲಿ ವಸ್ತ್ರ, ಮಸಾಲೆ ಮತ್ತು ರೇಷ್ಮೆ ವ್ಯಾಪಾರ ಮಾಡುತ್ತಿದ್ದರು. ಇದು ಪರ್ಷಿಯಾ ಮತ್ತು ಅರಬ್ ದೇಶಗಳ ಜೊತೆ ವ್ಯಾಪಾರ ಮಾಡಲು ಸಹಾಯಕವಾಗಿತ್ತು. ಚಿನ್ಸೂರು 1653. ಇದು ಬಂಗಾಳದ ಹೂಗ್ಲಿ ನದಿ ತೀರದಲ್ಲಿದೆ. ಡಚ್ಚರು ಇಲ್ಲಿ ಕೋಟೆ ಮತ್ತು ವ್ಯಾಪಾರ ಕೇಂದ್ರ ಸ್ಥಾಪಿಸಿದರು. ಇಲ್ಲಿ ಮುಖ್ಯವಾಗಿ ರೇಷ್ಮೆ, ಸಕ್ಕರೆ ಮತ್ತು ಉಪ್ಪು ವ್ಯಾಪಾರ ನಡೆಯುತ್ತಿತ್ತು. ಕಾಸಿಂ ಬಜಾರ್. ಇದು ಬಂಗಾಳದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಇಲ್ಲಿ ರೇಷ್ಮೆ ಮತ್ತು ವಸ್ತ್ರಗಳ ವ್ಯಾಪಾರ ಮಾಡುತ್ತಿದ್ದರು. ನಾಗಪಟ್ಟಣಂ 1658. ಇದು ತಮಿಳುನಾಡಿನ ಕರಾವಳಿ ನಗರ. ನಂತರ ಇದು ಡಚ್ಚರ ಪ್ರಮುಖ ಆಡಳಿತ ಕೇಂದ್ರವಾಗಿ ಬೆಳೆಯಿತು. ಇಲ್ಲಿ ಮಸಾಲೆ ಮತ್ತು ಸಮುದ್ರ ವ್ಯಾಪಾರ ಹೆಚ್ಚಾಗಿತ್ತು. ಬಾಲಸೋರ್ 1663. ಇದು ಒಡಿಶಾ ರಾಜ್ಯದ ಕರಾವಳಿ ಪ್ರದೇಶದಲ್ಲಿದೆ. ಇಲ್ಲಿ ಅಕ್ಕಿ ಮತ್ತು ವಸ್ತ್ರಗಳ ವ್ಯಾಪಾರ ಮಾಡುತ್ತಿದ್ದರು. ಪಾಟ್ನಾ 1632. ಇದು ಬಿಹಾರ ರಾಜ್ಯದಲ್ಲಿದೆ. ಇಲ್ಲಿ ಡಚ್ಚರು ಮುಖ್ಯವಾಗಿ ನೀಲಿ ಅಂದರೆ ಇಂಡಿಗೋ, ಹತ್ತಿ ಬಟ್ಟೆ, ಉಪ್ಪು ಸಾರೆ ಮುಂತಾದ ವಸ್ತುಗಳನ್ನು ವ್ಯಾಪಾರ ಮಾಡುತ್ತಿದ್ದರು. ವಿಶೇಷವಾಗಿ ಸಾಲ್ಟ್ ಪಿಟ್ರೆ ಅಂದರೆ ಗನ್ ಪೌಡರ್ ತಯಾರಿಕೆಗೆ ಬೇಕಾದ ಪ್ರಮುಖ ಪದಾರ್ಥ. ಯುರೋಪಿನಲ್ಲಿ ತುಂಬ ಬೇಡಿಕೆ ಇದ್ದಂತಹ ವಸ್ತು.
ಇದು ಇವತ್ತಿನ ವಿಡಿಯೋ. ಡಚ್ಚರ ಆಗಮನ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅವರ ಪ್ರಮುಖ ವ್ಯಾಪಾರ ಕೇಂದ್ರಗಳು. ಮುಂದಿನ ವಿಡಿಯೋದಲ್ಲಿ ಡಚ್ಚರ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಪ್ರಮುಖ ಯುದ್ಧಗಳು, ಡಚ್ಚರ ಆಮದು ಮತ್ತು ರಫ್ತು ಪದಾರ್ಥಗಳು ಹಾಗೂ ಅವರ ಅವನತಿಗೆ ಮುಖ್ಯ ಕಾರಣಗಳು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇತಿಹಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.